ನಮಸ್ಕಾರ. ಇವತ್ತು ನಾವು ಸಂತ ಯೋವಾನನ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ನಮಸ್ಕಾರ. ಹೌದು, ಯೋವಾನನ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ ನಮ್ಗೆ ನೆನ್ಪಾಗೋದು ಪ್ರೀತಿಯ ಪ್ರೇಷಿತ ಅನ್ನೋ ಚಿತ್ರಣ. ಕರೆಕ್ಟ್. ಅವನನ್ನೊಬ್ಬ ಶಾಂತ, ವೃದ್ಧ, ಪ್ರೀತಿಯ ಬಗ್ಗೆ ಬರೆಯೋ ದಾರ್ಶನಿಕನ ತರ ನೋಡ್ತೀವಿ. ದೇವರು ಪ್ರೀತಿಯಾಗಿದ್ದಾನೆ ಅನ್ನೋ ಅವನ ಮಾತುಗಳು ಅಷ್ಟು ಪ್ರಸಿದ್ಧ. ನಿಜ. ಆದ್ರೆ ಇಲ್ಲೊಂದು ಸ್ವಾರಸ್ಯಕರವಾದ ವಿರೋಧಾಭಾಸ ಇದೆ. ಅದನ್ನೇ ನಾನು ಹೇಳೋಕ್ ಬರ್ತಾ ಇದ್ದೆ. ನಾವು ಅವನನ್ನು ಪ್ರೀತಿಯ ಪ್ರೇಷಿತ ಅಂತೀವಿ. ಆದರೆ ಸ್ವತಃ ಯೇಸು ಅವನಿಗೆ ಮತ್ತು ಅವನ ಸಹೋದರನಿಗೆ ಕೊಟ್ಟ ಹೆಸರು ಬೊವನೆರ್ಗಸ್. ಹೌದು, ಬೊವನೆರ್ಗಸ್ ಅಂದ್ರೆ ಸಿಡಿಲಮರಿಗಳು, ಸನ್ಸ್ ಆಫ್ ಥಂಡರ್. ಇದು ಅವರ ಮೂಲ ಸ್ವಭಾವಕ್ಕೆ ಹಿಡಿದ ಕನ್ನಡಿಯಲ್ವಾ? ಅಂದ್ರೆ ಅವರಲ್ಲಿ ಒಂದು ಸಿಡಿಲಿನಂತಹ ಆವೇಶ, ಉತ್ಸಾಹ, ಬಹುಶಃ ಸ್ವಲ್ಪ ಕೋಪ ಕೂಡ ಇತ್ತು. ಹಾಗಾದ್ರೆ ಈ ಸಿಡಿಲಮರಿಯಂತಿದ್ದ ವ್ಯಕ್ತಿ ಪ್ರೀತಿಯ ಬಗ್ಗೆ ಬರೆಯುವ ಒಬ್ಬ ದಾರ್ಶನಿಕನಾಗಿ ಬದಲಾದದ್ದು ಹೇಗೆ? ಈ ಪಯಣ ಇದೆಯಲ್ಲ, ಅದೇ ನಮ್ಮ ಇವತ್ತಿನ ಚರ್ಚೆಯ ತಿರುಳು. ಖಂಡಿತ. ಈ ಅದ್ಭುತ ಪರಿವರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಅವನ ಹಿನ್ನೆಲೆಯಿಂದ ಶುರು ಮಾಡ್ಬೇಕು. ಸರಿ. ಅವನು ಬಂದಿದ್ದು ಒಂದು ಸ್ಥಿತಿವಂತ ಕುಟುಂಬದಿಂದ. ಅವರ ತಂದೆ ಜೆಬೆದಾಯನಿಗೆ ಸ್ವಂತ ಧೋಣಿಗಳಿದ್ವು, ಕೂಲಿಯಾಳುಗಳೂ ಇದ್ರು. ಓ, ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗೇ ಇದ್ರು. ಇನ್ನೊಂದು ವಿಷಯ, ಅವನ ತಾಯಿ ಸೊಲೋಮಿ ಯೇಸುವಿನ ತಾಯಿ ಮೇರಿಯ ಸಹೋದರಿಯಾಗಿರಬಹುದು ಅಂತಾನೂ ಹೇಳ್ತಾರೆ. ಹೌದು, ಆ ಒಂದು ಪರಂಪರೆ ಇದೆ. ಹಾಗೇನಾದ್ರೂ ಆಗಿದ್ರೆ ಯೋಹನ್ನ ಮತ್ತು ಯೇಸು ಸಂಬಂಧಿಕರಾಗಿದ್ರು. ಬಹುಶಃ ಇದು ಅವರ ನಡುವಿನ ಆಪ್ತತೆಗೆ ಒಂದು ಆರಂಭಿಕ ಕಾರಣ ಆಗಿರಬಹುದು. ಇರ್ಬೋದು. ಆದ್ರೆ ಅವನ ಆಧ್ಯಾತ್ಮಿಕ ಹುಡುಕಾಟ ಅದಕ್ಕೂ ಮೊದಲೇ ಶುರುವಾಗಿತ್ತಲ್ವಾ? ಅವನು ಯೇಸುವನ್ನ ಭೇಟಿ ಮಾಡೋಕ್ಕೂ ಮುಂಚೆ ಸ್ನಾನಿಕ ಯೋಹಾನ್ನನ ಶಿಷ್ಯನಾಗಿದ್ದ. ಹೌದು. ಅಂದ್ರೆ ಅವನು ಒಂದು ರೀತಿಯಲ್ಲಿ ಸತ್ಯಾನ್ವೇಷಣೆಯಲ್ಲಿದ್ದ. ಯಾವಾಗ ಸ್ನಾನಿಕ ಯೋಹಾನ್ನ ಯೇಸುವಿನ ಕಡೆ ಬೆರಳು ತೋರಿಸಿ ಇಗೋ ದೇವರ ಕುರಿಮರಿ ಅಂತ ಹೇಳ್ತಾನೋ, ಯೋಹಾನ್ನ ತಕ್ಷಣ ಯೇಸುವನ್ನ ಹಿಂಬಾಲಿಸ್ತಾನೆ. ಯೇಸು ಕರೆದ ತಕ್ಷಣ ತನ್ನ ತಂದೆ, ಧೋಣಿ, ಬಲೆ ಎಲ್ಲವನ್ನೂ ಅಲ್ಲೇ ಬಿಟ್ಟು ಹೊರಡ್ಬಿಡ್ತಾನೆ. ಆ ಕ್ಷಣದ ನಿರ್ಧಾರ ಇದೆಯಲ್ಲ, ಅದು ಅವನ ಬದ್ಧತೆಯನ್ನ ತೋರಿಸುತ್ತೆ. ಆದ್ರೆ ಆ ಬದ್ಧತೆ ಆರಂಭದಲ್ಲಿ ಬಹಳ ಆವೇಶಭರಿತವಾಗಿತ್ತು. ಅದಕ್ಕೆ ಸಿಡಿಲಮರಿಗಳು ಅಂತ ಹೆಸರು ಬಂದಿದ್ದು. ನಮ್ಮ ಆಕಾರಗಳಲ್ಲಿ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಕೂಡ ಇದೆಯಲ್ಲ? ಹೌದು, ಒಂದು ಘಟನೆ ಇದೆ. ಒಮ್ಮೆ ಯೇಸು ಮತ್ತು ಶಿಷ್ಯರು ಸಮಾರ್ಯಾದ ಒಂದು ಊರಿನ ಮೂಲಕ ಹೋಗ್ತಾ ಇರ್ತಾರೆ. ಆದ್ರೆ ಆ ಊರಿನ ಜನ ಇವರನ್ನ ಒಳಗೆ ಸೇರ್ಸಲ್ಲ. ಅದಕ್ಕೆ ಕೋಪಗೊಂಡ ಯೋವಾನ್ನ ಮತ್ತೆ ಯಕೋಬ ಯೇಸುವಿನ ಹತ್ರ ಬಂದು ಸ್ವರ್ಗದಿಂದ ಬೆಂಕಿ ಬರಮಾಡಿ ಇವರನ್ನೆಲ್ಲ ಸುಟ್ಟಾಕೋಣವೇ ಅಂತ ಕೇಳ್ತಾರೆ. ಅಬ್ಬಾ, ಎಂಥ ಆವೇಶ! ಇದು ಯೇಸುವಿನ ಸಂದೇಶವನ್ನ ಅವರಾಗ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಅಂತ ತೋರ್ಸುತ್ತೆ. ಆದ್ರೂ ಯೇಸು ಅವನನ್ನ ತನ್ನ ಆಪ್ತ ವಲಯದಲ್ಲಿ ಇಟ್ಕೊಳ್ತಾನೆ. ಹೌದು, ಪೇತ್ರ, ಯಕೋಬ ಮತ್ತು ಯೋವಾನ್ನ, ಈ ಮೂವರ್ದು ಒಂದು ವಿಶೇಷ ಗುಂಪು. ಯೇಸುವಿನ ಜೀವನದ 3 ಅತಿ ಮುಖ್ಯವಾದ ಖಾಸಗಿ ಕ್ಷಣಗಳಲ್ಲಿ ಇವರು ಮಾತ್ರ ಜೊತೆಗಿರ್ತಾರೆ. ಮೊದಲನೇದು ಜೈರುಸನ ಮಗಳನ್ನ ಸಾವಿನಿಂದ ಎಬ್ಬಿಸಿದ್ದು. ಎರಡನೇದು ಪರ್ವತದ ಮೇಲೆ ಯೇಸುವಿನ ಮರುರೂಪಾಂತರವಾದಾಗ, ಅಂದ್ರೆ ಯೇಸು ತನ್ನ ದೈವಿಕ ಸ್ವರೂಪವನ್ನ ಅವರಿಗೆ ತೋರಿಸಿದ ಆ ಅದ್ಭುತ ಘಟನೆ. ಮತ್ತು ಮೂರನೇದು ಗೆತ್ಸೆಮನಿ ತೋಟದಲ್ಲಿ ಯೇಸುವಿನ ಆ ತೀವ್ರ ಯಾತನೆಯ ಸಂದರ್ಭದಲ್ಲಿ. ಈ 3 ಘಟನೆಗಳು ಯೋವಾನನ ಮೇಲೆ ದೊಡ್ಡ ಪರಿಣಾಮ ಬೀಲಿದ್ರಲ್ಲಿ ಸಂಶಯವೇ ಇಲ್ಲ. ಈ ಆಪ್ತತೆ ಕೊನೆಯ ಭೋಜನದ ಸಮಯದಲ್ಲಿ ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಅವನೇ ತನ್ನ ಶುಭ ಸಂದೇಶದಲ್ಲಿ ಬರೆಯೋ ಹಾಗೆ ಅವನು ಯೇಸುವಿನ ಎದೆಯ ಮೇಲೆ ಒರಕೊಂಡಿದ್ದ. ಅದು ಕೇವಲ ಒಂದು ದೈಹಿಕ ಭಂಗಿಯಲ್ಲ, ಅದು ಅವರ ನಡುವಿನ ಭಾವನಾತ್ಮಕ ಸಾಮೀಪ್ಯದ ಸಂಕೇತ. ಖಂಡಿತ. ಯೇಸು ನಿಮ್ಮಲ್ಲೊಬ್ಬನು ನನ್ನನ್ನು ಕಾಟಿಕೊಡ್ತಾನೆ ಅಂದಾಗ ಎಲ್ರೂ ಗಾಬರಿಯಾಗ್ತಾರೆ. ಆಗ ಪೇತ್ರನಿಗೆ ಯೇಸುವನ್ನ ನೇರವಾಗಿ ಕೇಳೋಕೆ ಧೈರ್ಯ ಇರಲ್ಲ. ಅವನು ಯೋವಾನನಿಗೆ ಸನ್ನೆ ಮಾಡಿ ಅವನು ಯಾರು ಅಂತ ಕೇಳು ಅಂತ ಹೇಳ್ತಾನೆ. ಅಂದ್ರೆ ಯೇಸುವಿನ ಹೃದಯಕ್ಕೆ ಹತ್ತಿರವಾದವನು, ಆ ಮಾತನ್ನು ಕೇಳಬಲ್ಲವನು ಯೋವಾನನೇ ಅನ್ನೋ ನಂಬಿಕೆ ಪೇತ್ರನಿಗಿತ್ತು. ಹೌದು. ಆದ್ರೆ ಈ ಧೈರ್ಯ, ಈ ಆಪ್ತತೆ ಎಲ್ಲದಕ್ಕೂ ನಿಜವಾದ ಪರೀಕ್ಷೆ ಬಂದಿದ್ದು ಯೇಸುವಿನ ಬಂಧನದ ನಂತರ. ಅಲ್ಲಿಂದ ಕಥೆನೇ ಬೇರೆ. ಹೌದು. ಉಳಿದ ಶಿಷ್ಯರೆಲ್ಲ ಭಯದಿಂದ ಚದುರಿ ಹೋದಾಗ ಯೋವಾನ ಮಾತ್ರ ಯೇಸುವನ್ನ ಹಿಂಬಾಲಿಸ್ತಾನೆ. ಪ್ರಧಾನ ಯಾಜಕ ಕೈಫಾಸನ ಅರಮನೆಯಲ್ಲಿ ನಡೆದ ವಿಚಾರಣೆಗೆ ಅವನು ಪ್ರತ್ಯಕ್ಷ ಸಾಕ್ಷಿ. ಅವನಿಗೆ ಪ್ರಧಾನ ಯಾಜಕನ ಪರಿಚಯ ಇದ್ದಿದ್ರಿಂದ ಒಳಗೋಗೋಕೆ ಸಾಧ್ಯವಾಗಿತ್ತು ಅಂತನೂ ಉಲ್ಲೇಖ ಇದೆ. ಮತ್ತು ಅಂತಿಮವಾಗಿ ಶಿಲುಬೆಯ ಕೆಳಗೆ ಎಲ್ಲರೂ ಕೈಬಿಟ್ಟ ಆ ಘೋರ ಕ್ಷಣದಲ್ಲಿ ಯೇಸುವಿನ ತಾಯಿ ಮೇರಿಯ ಜೊತೆ ನಿಂತಿದ್ದ ಏಕೈಕ ಪ್ರೇಷಿತ ಯೋಹಾನ್ನ. ಬಹುಶಃ ಆ ಸಿಡಿಲಮರಿಯ ಪರಿವರ್ತನೆಯಲ್ಲಿ ಇದೊಂದು ದೊಡ್ಡ ಘಟ್ಟ ಇರಬೇಕು ಅಲ್ವಾ?
ಆ ಮಟ್ಟದ ಪ್ರೀತಿಯನ್ನ, ತ್ಯಾಗವನ್ನ ಕಣ್ಣಾರೆ ಕಂಡಾಗ ಅವನ ಆವೇಶ ತಣ್ಣಗಾಗಿರ್ಬೋದು. ಖಂಡಿತವಾಗಿಯೂ. ಆ ಕ್ಷಣದಲ್ಲಿ ಯೇಸು ಶಿಲುಬೆಯ ಮೇಲಿಂದಲೇ ಯೋಹಾನ್ನನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಡ್ತಾನೆ. ತನ್ನ ತಾಯಿಯನ್ನ ತೋರಿಸಿ, ಇಗೋ ನಿನ್ನ ತಾಯಿ ಅಂತಾನು, ಮೇರಿಗೆ, ಅಮ್ಮ, ಇಗೋ ನಿನ್ನ ಮಗ ಅಂತಾನು ಹೇಳ್ತಾನೆ. ಆ ಕ್ಷಣ ಅವರ ಸಂಬಂಧದ ಪರಾಕಾಷ್ಠೆ. ಯೇಸು ತನ್ನ ಅತ್ಯಂತ ಅಮೂಲ್ಯವಾದದ್ದನ್ನ ತಾನು ಅತ್ಯಂತ ಪ್ರೀತಿಸಿದ ಶಿಷ್ಯನಿಗೆ ಒಪ್ಪಿಸ್ತಾನೆ. ಈ ಘಟನೆ ನಂತರ ಯೋಹಾನ್ನನ ಜೀವನದ ದಿಕ್ಕೇ ಬದಲಾಗತ್ತೆ. ಪುನರುತ್ಥಾನದ ನಂತರ ಖಾಲಿ ಸಮಾಧಿಯತ್ತ ಓಡೋ ಘಟನೆಯಲ್ಲಿ ಅವನ ವ್ಯಕ್ತಿತ್ವದ ಇನ್ನೊಂದು ಮುಖ ಕಾಣಿಸುತ್ತೆ. ಹೌದು, ಮಗ್ದಲದ ಮರಿಯಳು ವಿಷಯ ಹೇಳಿದ ತಕ್ಷಣ ಯೋಹಾನ್ನ ಮತ್ತು ಪೇತ್ರ ಇಬ್ರೂ ಓಡುತ್ತಾರೆ. ಯೋಹಾನ್ನ ವಯಸ್ಸಿನಲ್ಲಿ ಚಿಕ್ಕವನಾದ್ರಿಂದ ಪೇತ್ರನಿಗಿಂತ ವೇಗವಾಗಿ ಓಡಿ ಮೊದಲು ತಲುಪ್ತಾನೆ. ಆದರೆ ಅವನು ಒಳಗೆ ಹೋಗಲ್ಲ. ಅವನು ಪೇತ್ರನಾಗಿ ಕಾಯ್ತಾನೆ. ಪೇತ್ರ ಬಂದು ಒಳಗೆ ಹೋದ ಮೇಲೆಯೇ ತಾನು ಹೋಗ್ತಾನೆ. ಇದು ನನ್ನ ಆದ ಬದಲಾವಣೆಯನ್ನ ತೋರಿಸುತ್ತೆ. ಅವನ ಹಿಂದಿನ ಆವೇಶ, ಅಧಿಕಾರದ ಆಸೆ ಇಲ್ಲಿ ಕಾಣಲ್ಲ. ಅತ್ಯುತ್ತಮವಾದ ವೀಕ್ಷಣೆ ಅದು. ನಂತರ ಗಲಿಲೆಯ ಸರೋವರದ ತೀರದಲ್ಲಿ ಪುನರುತ್ಥಾನಗೊಂಡ ಯೇಸುವನ್ನು ಮೊದಲು ಗುರುತಿಸೋದು ಯೋವಾನನೇ. ಅವನ ಆಧ್ಯಾತ್ಮಿಕ ಗ್ರಹಿಕೆ ಅಷ್ಟು ತೀಕ್ಷ್ಣವಾಡಿತು. ಹೌದು, ಅವನು ಪೇತ್ರನಿಗೆ ಅದು ಪ್ರಭು ಅಂತ ಹೇಳ್ತಾನೆ. ಆಮೇಲೆ ಆದಿಕ್ರೈಸ್ತ ಸಭೆಯಲ್ಲಿ ಪೇತ್ರನ ಜೊತೆಗೂಡಿ ಕೆಲಸ ಮಾಡ್ತಾನೆ. ದೇವಾಲಯದ ಹತ್ರ ಕುಂಟನನ್ನ ಗುಣಪಡಿಸೋ ಪವಾಡವನ್ನ ಇಬ್ರೂ ಸೇರಿ ಮಾಡ್ತಾರೆ. ಬೆಳ್ಳಿ ಬಂಗಾರನ ಮಳ್ಳಿಲ್ಲ, ಆದ್ರೆ ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಅನ್ನೋ ಆ ಪ್ರಸಿದ್ಧ ಮಾತು. ಈ ಘಟನೆಗಳಿಂದಾಗಿ ಅವರನ್ನ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾರೆ. ಆಮೇಲೆ ಯೆರೂಸಲೇಂನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದಾಗ ಯುವಾನ್ನ ಏಷ್ಯಾ ಮೈನರ್ಗೆ, ಅಂದ್ರೆ ಇವತ್ತಿನ ಪಶ್ಚಿಮ ಟರ್ಕಿಗೆ ಹೋಗ್ತಾನೆ. ಅಲ್ಲಿ ಎಫೆಸಸ್ ನಗರವನ್ನ ತನ್ನ ಕೇಂದ್ರವನ್ನಾಗಿ ಮಾಡ್ಕೊಳ್ತಾನೆ. ಹೌದು, ಅಲ್ಲಿಂದ 7 ಪ್ರಮುಖ ಚರ್ಚ್ಗಳನ್ನು ಸ್ಥಾಪಿಸಿ ಪೋಷಿಸ್ತಾನೆ. ಆದ್ರೆ ಅಲ್ಲಿ ಅವನ ಜೀವನಕ್ಕೆ ಮತ್ತೊಂದು ಕಠಿಣ ಪರೀಕ್ಷೆ ಎದುರಾಗತ್ತೆ. ಚಕ್ರವರ್ತಿ ಡೊಮಿಷಿಯನ್ನ ಕಾಲದಲ್ಲಿ. ಹೌದು, ಅವನನ್ನು ಬಂಧಿಸಿ ಕುದಿಯೋ ಎಣ್ಣೆಯ ಪಾತ್ರೆಗೆ ಹಾಕಿದ್ರೂ ಪವಾಡ ಸದೃಶವಾಗಿ ಪಾರಾದ ಅಂತ ಒಂದು ಐತಿಹ್ಯ ಇದೆ. ಆಮೇಲೆ ಅವನನ್ನ ಕೊಲ್ಲೋಕಾಗದೆ ಪ್ಯಾತ್ಮೋಸ್ ಅನ್ನೋ ನಿರ್ಜನ ದ್ವೀಪಕ್ಕೆ ಗಡಿಪಾರೊಳಾಗ್ತಾರೆ. ಆ ಏಕಾಂತವಾಸ ಇದೆಯಲ್ಲ, ಅದು ಅವನನ್ನ ಇನ್ನಷ್ಟು ಆಧ್ಯಾತ್ಮಿಕವಾಗಿ ಗಟ್ಟಿಗೊಳಿಸಿತು. ಅಲ್ಲೇ ಅವನು ತನ್ನ ಪ್ರಸಿದ್ಧ ದಿವ್ಯದರ್ಶನಗಳನ್ನ ಪಡೆದು ಪ್ರಕಟಣಾ ಗ್ರಂಥವನ್ನ ಬರೆದದ್ದು. ಸೊ ನಾವಿದುವರೆಗೆ ನೋಡಿದ್ದು ಕ್ರಿಯೆಯಲ್ಲಿದ್ದ ಯೋವಾನನನ್ನ. ಆದರೆ ಅವನ ನಿಜವಾದ ಪರಂಪರೆ ಉಳಿದಿರೋದು ಅವನ ಬರವಣಿಗೆಯಲ್ಲಿ. ಅಲ್ಲಿ ನಮಗೆ ಸಿಗೋ ಯೋವಾನ್ನೇ ಬೇಡಿ ಅಲ್ವಾ? ಖಂಡಿತ. ಅವನ ಬರವಣಿಗೆಯಲ್ಲಿ 4 ಮುಖ್ಯ ಗ್ರಂಥಗಳಿವೆ. ಒಂದು ಶುಭ ಸಂದೇಶ, 3 ಪತ್ರಗಳು ಮತ್ತು ಪ್ರಕಟಣಾ ಗ್ರಂಥ. ಅವನ ಶುಭ ಸಂದೇಶ ಉಳಿದ 3 ಶುಭ ಸಂದೇಶಗಳಿಗಿಂತ ತುಂಬಾನೇ ಭಿನ್ನ. ಅದು ಹೆಚ್ಚು ತಾತ್ವಿಕ, ಆಧ್ಯಾತ್ಮಿಕ. ಹೌದು, ಅದು ಯೇಸು ಯಾರು ಅನ್ನೋದ್ರ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಆರಂಭದಲ್ಲೇ ಆದಿಯಲ್ಲಿ ದಿವ್ಯವಾಣಿ ಇತ್ತು, ಆ ದಿವ್ಯವಾಣಿಯೇ ದೇವರು ಅಂತ ಶುರುವಾಡುತ್ತೆ. ಅಲ್ಲಿ ಅವನು ಬಳಸೋ ಲೋಗೋಸ್ ಅನ್ನೋ ಪದ, ಅದು ಬಹಳ ಮುಖ್ಯವಾದ ಆಯ್ಕೆ. ಕರೆಕ್ಟ್. ಆಕ್ಚುಲಿ ಲೋಗೋಸ್ ಅನ್ನೋದು ಅಂದಿನ ಗ್ರೀಕ್ ತತ್ವಶಾಸ್ತ್ರದಲ್ಲಿ ಬಹಳ ಪ್ರಭಾವಶಾಲಿಯಾದ ಪದ. ವಿಶ್ವದ ಹಿನ್ನಿರುವ ದೈವಿಕ ತರ್ಕ ಅನ್ನೋ ಅರ್ಥ ಅದಕ್ಕಿತ್ತು. ಸೊ ಆ ಪದವನ್ನ ಬಳಸೋ ಮೂಲಕ ಯೋಹಾನ್ನನು ಯೇಸುವನ್ನ ಬೇರೆ ಸಂಸ್ಕೃತಿಯ ಜನರಿಗೂ ಅರ್ಥವಾಗುವ ಹಾಗೆ ಪರಿಚಯಿಸ್ತಾನೆ. ಹೌದು, ಅದೊಂದು ಅದ್ಭುತ ಬೌದ್ಧಿಕ ಸೇತುವೆ. ಇನ್ನು ಪ್ರಕಟಣಾ ಗ್ರಂಥಕ್ಕೆ ಬಂದ್ರೆ ಅದು ಪೂರ್ತಿ ಬೇರೆ ಜಗತ್ತು. ಸಂಕೇತಗಳು, ದರ್ಶನಗಳು, ಸ್ವರ್ಗೀಯ ಹೋರಾಟಗಳು ಸಾಮಾನ್ಯ ಓದುಗರಿಗೆ ಸ್ವಲ್ಪ ಗೊಂದಲ ಆಗಬಹುದು. ಅದು ಒಂದು ಅಪೊಕ್ಯಾಲಿಪ್ಟಿಕ್ ಸಾಹಿತ್ಯ, ಅಂದ್ರೆ ಸಂಕೇತಗಳ ಮೂಲಕ ದೈವಿಕ ರಹಸ್ಯಗಳನ್ನ ಬಿಚ್ಚಿಡೋ ಪ್ರಕಾರ. ಅದರ ಮುಖ್ಯ ಉದ್ದೇಶ ಅಂದು ಹಿಂಸೆಗೊಳಗಾಗ್ತಿದ್ದ ಕ್ರೈಸ್ತರಿಗೆ ಭರವಸೆ ಕೊಡೋದಾಗಿತ್ತು. ಅಂದ್ರೆ ಕೆಡುಕಿನ ಶಕ್ತಿಗಳು ಸದ್ಯಕ್ಕೆ ಗೆದ್ದ ಹಾಗೆ ಕಂಡ್ರೂ ಅಂತಿಮ ವಿಜಯ ದೇವರದೇ ಅನ್ನೋ ಸಂದೇಶ. ಎಕ್ಸಾಕ್ಟ್ಲಿ. ಆದ್ರೆ ಯೋಹಾನನ ಪರಿವರ್ತನೆಯ ಸಂಪೂರ್ಣ ಚಿತ್ರಣ ಸಿಗೋದು ಅವನ 3 ಪತ್ರಗಳಲ್ಲಿ. ಅವುಗಳ ಕೇಂದ್ರ ವಿಷಯವೇ ಪ್ರೀತಿ. ದೇವರು ಪ್ರೀತಿಯಾಗಿದ್ದಾನೆ, ಅಂದ್ರೆ ಗಾಡ್ ಇಸ್ ಲವ್ ಅನ್ನೋ ಅದ್ಭುತ ವಾಕ್ಯ ಇರೋದು ಅವನ ಮೊದಲನೇ ಪತ್ರದಲ್ಲಿ. ಸಿಡಿಲಮರಿಯಾಗಿದ್ದವನು ಈಗ ಪ್ರೀತಿಯೇ ದೇವರು ಅಂತ ಸಾರ್ತಿದ್ದಾನೆ. ಅವನು ಕೇಳೋ ಒಂದು ಪ್ರಶ್ನೆ ಇದೆಯಲ್ಲ, ಅದು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಯಾವುದು? ಕಣ್ಣಿಗೆ ಕಾಣುವ ಸಹೋದರನನ್ನೇ ಪ್ರೀತಿಸದಿದ್ದರೆ ಕಾಣದ ದೇವರನ್ನು ಹೇಗೆ ಪ್ರೀತಿಸಲು ಸಾಧ್ಯ? ಇದು ಧರ್ಮದ ಎಲ್ಲಾ ನಿಯಮ ಆಚರಣೆಗಳಿಗಿಂತ ಮಿಗಿಲಾದ ಸತ್ಯ ಅಲ್ವಾ? ಖಂಡಿತ. ಇದಕ್ಕಾಗಿಯೇ ಇರ್ಬೇಕು ಯೋವಾನನ ಸಂಕೇತವಾಗಿ ಗರುಡ ಪಕ್ಷಿಯನ್ನ ಬಳಸಲಾಗುತ್ತೆ. ಓ, ಯಾಕೆ? ಯಾಕಂದ್ರೆ ಗರುಡವು ಬೇರೆಲ್ಲಾ ಪಕ್ಷಿಗಳಿಗಿಂತ ಎತ್ತರಕ್ಕೆ ಹಾರಿ ಸೂರ್ಯನನ್ನ ನೇರವಾಗಿ ನೋಡಬಲ್ಲದು ಅಂತ ಒಂದು ನಂಬಿಕೆ ಇದೆ. ಸರಿ.
ಹಾಗೆಯೇ ಯೋವಾನನ ದೈವಶಾಸ್ತ್ರವು ಬೇರೆಯವರಿಗಿಂತ ಎತ್ತರಕ್ಕೆ ಹಾರಿ ಕ್ರಿಸ್ತನ ದೈವತ್ವವೆಂಬ ಸೂರ್ಯನನ್ನ ನೇರವಾಗಿ ನೋಡುತ್ತೆ ಅನ್ನೋದೇ ಈ ಸಂಕೇತದ ಅರ್ಥ. ಅವನ ಜೀವನದ ಕೊನೆಯ ದಿನಗಳ ಬಗ್ಗೆ ಒಂದು ಕಥೆ ಇದೆ. ಅವನಿಗೆ ವಯಸ್ಸಾದಾಗ ನಡೆದು ಬರೋಕ್ಕೂ ಶಕ್ತಿ ಇರಲಿಲ್ವಂತೆ. ಹೌದು, ಅವನನ್ನ ಒಂದು ಮಂಚದ ಮೇಲೆ ಹೊತ್ಕೊಂಡು ಸಭೆಯ ಮಧ್ಯೆ ತರ್ತಿದ್ರಂತೆ. ಆಗ ಅವನು ದೀರ್ಘ ಪ್ರವಚನ ಕೊಡ್ತಾ ಇರಲಿಲ್ಲ. ಕೇವಲ ಒಂದೇ ವಾಕ್ಯವನ್ನ ಪುನರಾವರ್ತಿಸ್ತಿದ್ನಂತೆ. ಚಿಕ್ಕ ಮಕ್ಕಳೇ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಇದನ್ನೇ ಯಾಕೆ ಪದೇ ಪದೇ ಹೇಳ್ತೀರಿ ಅಂತ ಕೇಳಿದಾಗ, ಇದು ಪ್ರಭುವಿನ ಆಜ್ಞೆ, ಇದೊಂದನ್ನ ಪಾಲಿಸಿದರೆ ಸಾಕು, ಉಳಿದೆಲ್ಲವೂ ಸಿದ್ಧಿಸುತ್ತದೆ ಅಂತ ಹೇಳ್ತಿದ್ನಂತೆ. ತನ್ನ ಇಡೀ ಜೀವನದ ಸಾರವನ್ನ ಆ ಒಂದು ವಾಕ್ಯದಲ್ಲಿ ಹಿಡಿದಿಟ್ಟಿದ್ದಾನೆ. ಅಂತಿಮವಾಗಿ ಸುಮಾರು ಕ್ರಿಸ್ತಶಕ 101ರಲ್ಲಿ ತುಂಬು ವೃದ್ಧಾಪ್ಯದಲ್ಲಿ ಸಹಜವಾಗಿ ಮರಣ ಹೊಂದಿದ, ಹುತಾತ್ಮನಾಗದ ಏಕೈಕ ಪ್ರೇಷಿತ. ಹೌದು, ಅವನನ್ನ ಎಫೆಸಸ್ ಬಳಿಯ ಸೆಲ್ಕುಕ್ನಲ್ಲಿ ಸಮಾಧಿ ಮಾಡಲಾಯಿತು. ಇಂದಿಗೂ ಅಲ್ಲಿ ಅವನ ಹೆಸರಿನ ಬೆಸಿಲಿಕಾದ ಅವಶೇಷಗಳನ್ನ ನೋಡಬಹುದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಯೋವಾನನ ಜೀವನ ಒಂದು ಅದ್ಭುತ ಪರಿವರ್ತನೆಯ ಗಾಥೆ. ಆವೇಶಭರಿತ ಸಿಡಿಲಮರಿಯಾಗಿದ್ದ ಯುವಕ ಯೇಸುವಿನ ಪ್ರೀತಿ, ತ್ಯಾಗ ಮತ್ತು ಬೋಧನೆಗಳನ್ನ ನೇರವಾಗಿ ಅನುಭವಿಸಿ, ತನ್ನದೇ ಕಷ್ಟಗಳ ಮೂಲಕ ಹದವಾಗಿ, ಅಂತಿಮವಾಗಿ ಪ್ರೀತಿಯ ಪ್ರೇಷಿತನಾಗಿ ಬದಲಾದ. ಅವನ ಜೀವನವೇ ಒಂದು ಸಂದೇಶ. ಪ್ರೀತಿಯು ಕೇವಲ ಒಂದು ಭಾವನೆಯಲ್ಲ, ಅದೊಂದು ಕ್ರಿಯೆ, ಒಂದು ಬದ್ಧತೆ ಅನ್ನೋದನ್ನ ಅವನು ತೋರಿಸ್ಕೊಟ್ಟ. ಅವನನ್ನ ಯೇಸು ಪ್ರೀತಿಸಿದ ಶಿಷ್ಯ ಅಂತ ಕರೆಯೋದ ಅರ್ಥ ಅವನು ಯೇಸುವಿನ ವಿಶೇಷ ಲವಿಂಬೆತ್ ಅಂತ ಅಲ್ಲ. ಬದಲಿಗೆ ಯೇಸುವಿನ ಪ್ರೀತಿಯ ಆಳವನ್ನ ಎಲ್ಲರಿಗಿಂತ ಹೆಚ್ಚು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಬದುಕಿದ ಶಿಷ್ಯ ಅನ್ನೋ ಅರ್ಥದಲ್ಲಿರ್ಬೋದು. ಹೌದು, ಬಹುಶಃ ಅದೇ ಸರಿಯಾದ ವ್ಯಾಖ್ಯಾನ. ಇದು ನಮ್ಮ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನ ಮೂಡಿಸುತ್ತೆ. ಯೋಹಾನ್ನ ಪದೇ ಪದೇ ಹೇಳೋ ಕಣ್ಣಿಗೆ ಕಾಣುವ ಸಹೋದರನ್ನು ಪ್ರೀತಿಸುವುದು ಅನ್ನೋ ತತ್ವ ಇದೆಯಲ್ಲ, ಅದು ಇಂದಿನ ಜಗತ್ತಿನಲ್ಲಿ ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನ ನಾವು ನೋಡೋ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಬಹುದು? ನಿಯಮಗಳು ಮತ್ತು ಆಚರಣೆಗಳಿಗಿಂತ ಹೆಚ್ಚಾಡಿ ನಮ್ಮ ದೈನಂದಿನ ಮಾನವೀಯ ಸಂಬಂಧಗಳಲ್ಲೇ ದೈವಿಕತೆಯನ್ನ ಕಾಣೋಕೆ ಇದು ನಮ್ಗೆ ಹೇಗೆ ಪ್ರೇರಣೆ ನೀಡಬಹುದು? ಇದೊಂದು ಯೋಚಿಸಬೇಕಾದ ವಿಷಯ.